ಏನಿದು ಮಗು ಒಳಗ್ನೆ ನಿಲ್ಲಿಸ್ಬಿಟ್ಟಿದೆ? ಯಾಕೆ ಪುಟ್ಟಮ್ಮ, ಇಷ್ಟೊತ್ತೇನಾಗಿತ್ತೆ ನಿನಗೆ? ಅಪ್ಪ ಹಾಲು ತಗೊಂಡ್ ಬರೋಷ್ಟರಲ್ಲಿ ಅವಳನ್ನೇ ನಿಲ್ಲಿಸ್ಬಿಟ್ಟಿದ್ಯಾ? ನನ್ ಮುದ್ದು ಜಾಣೆ ಬಂಗಾರಿ. ಎಷ್ಟು ಭಯ ಆಗಿತ್ತು ಗೊತ್ತಾ ನನ್ಗೆ. ನಿಜವಾಗ್ಲೂ ಒಂದ್ ಕ್ಷಣ ನನ್ ಕೈ ಕಾಲೇ ಆಡ್ತಿರ್ಲಿಲ್ಲ. ಲವ್ ಯು ಸೋ ಮಚ್. ಮಗು 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 ಅಮ್ಮ ಅಯ್ಯೋ ಇಷ್ಟು ಕಾಳಜಿಯಿಂದ ಬೆಳೆಸೋ ಮಕ್ಳಿಗೆ ಏನಾದರೂ ಆದ್ರೆ, ಅಥವಾ ಮಕ್ಕಳೇ ಅಪ್ಪ ಅಮ್ಮನ ಮೋಸ ಮಾಡಿದ್ರೆ ತಂದೆ ತಾಯಿಗೆ ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ? ಅಮ್ಮ ಅಮ್ಮ, ಏನಾಯ್ತಮ್ಮ? ಅಮ್ಮ ಎದ್ದೇಳು. ಅಮ್ಮ ಅಮ್ಮ ಕಣ್ಬಿಡು, ನಾನ್ ಬಂದಿದ್ದೀನಿ. ಅಮ್ಮ ಅಮ್ಮ ಅಮ್ಮ, ಎಷ್ಟೊಂದು ಜ್ವರ ಬಂದಿದೆ, ಸುಡ್ತಾ ಇದೆ. ಅಮ್ಮ ಪ್ಲೀಸ್ ಅಮ್ಮ ಕಣ್ಬಿಡಮ್ಮ, ಹೇಳಮ್ಮ. ಇಷ್ಟೊಂದು ಜ್ವರ ಬಂದಿದೆ, ಏನ್ ಮಾಡ್ಲಿ ಈಗ? ಅಮ್ಮ ಇರಮ್ಮ, ನಾನು ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಬಂದೆ. ಹಲೋ ಡಾಕ್ಟರ್, ನಾನು ಅಥರ್ವ ಮಾತಾಡ್ತಿರೋದು. ಪ್ಲೀಸ್ ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬನ್ನಿ. ಅಮ್ಮನಿಗೆ ತುಂಬ ಜ್ವರ ಬಂದ್ಬಿಟ್ಟಿದೆ. ಅವ್ರಿಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಪ್ರಜ್ಞೆ ತಪ್ಪಿಟ್ಟಿದ್ದಾರೆ. ಪ್ಲೀಸ್ ಡಾಕ್ಟರ್, ಬೇಗ ಬನ್ನಿ. ಅಥರ್ವ, ಅತ್ತಗ್ ಹುಷಾರಿಲ್ವಾ? ಏನಾಯ್ತು? ಜ್ವರ ಬಂದಿದ್ಯಾ? ಸರಿ, ಪ್ರಜ್ಞೆ ಬೇರೆ ತಪ್ಪಿದ್ದಾರೆ ಅಂತಿದ್ಯಾ? ಬಾ, ನಾನು ಬರ್ತೀನಿ. ಸರಿ ಬಾ. ಡಾಕ್ಟ್ರೇ, ನನ್ನ ಮಗಳಿಗೆ ಏನಾಗಿದೆ? ಯಾಕೆ ಪ್ರಜ್ಞೆ ತಪ್ಪಿದ್ದಾಳೆ? ಹೈಪರ್ ಟೆನ್ಷನ್ ಇಂದ ಹೀಗಾಗಿದೆ. ಅದಕ್ಕೆ ರೆಸ್ಟ್ ತಗೊಳ್ಳಿ ಅಂತ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಒಳ್ಳೆ ನಿದ್ದೆ ಬರುತ್ತೆ. ಡಾಕ್ಟ್ರೆ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಫಾರ್ಚುನೇಟ್ಲಿ ನೀವು ಸರಿಯಾದ ಸಮಯಕ್ಕೆ ನನಗೆ ಕಾಲ್ ಮಾಡಿದ್ದೀರಾ. ಇಲ್ಲ ಅಂದಿದ್ರೆ BP ಶೂಟಪ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇತ್ತು. ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಎಸ್, ಶಿ ಈಸ್ ಲಕ್ಕಿ. ಇವಾಗ ಅಮ್ಮ ಆರಾಮಾಗಿದ್ದಾರಲ್ವಾ? ನೋ, ನಥಿಂಗ್ ಟು ವರಿ. ಮೆಡಿಸಿನ್ ಎಲ್ಲ ಕಂಪ್ಲೀಟ್ ಆಗಿ ಕೊಡಿ, ಸರಿ ಹೋಗ್ತಾರೆ.
ಅದಕ್ಕಿಂತ ಮುಖ್ಯವಾಗಿ ಇವ್ರಿಗೆ ಸ್ಟ್ರೆಸ್ ಫ್ರೀ ಆಗಬೇಕು. ಅದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಲೆಟರ್ ಸ್ಲೀಪ್. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನೋ ಇಟ್ಸ್ ಮೈ ಡ್ಯೂಟಿ. ಇದ್ರಲ್ಲಿರೋ ಮಾತ್ರೆನ ಸರಿಯಾದ ಟೈಮಿಗೆ ಕೊಡಿ, ಎಲ್ಲ ನಾರ್ಮಲ್ ಆಗತ್ತೆ. ಡಾಕ್ಟರ್, ನನ್ನ ಮೊಮ್ಮಗಳು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಒಂದ್ ಸ್ವಲ್ಪ ಅವಳು ನೋಡ್ಬೋದಾ? ಎಸ್, ಅಫ್ಕೋರ್ಸ್. ಸಡನ್ ಆಗಿ ಎದ್ದು ತುಂಬಾ ಅಳೋಕ್ ಶುರು ಮಾಡಿದ್ಲು. ಹಾಲು ಕುಡಿಲಿಲ್ಲ. ನಾನು ಹೊಟ್ಟೆ ನೋವಿರುತ್ತೇನೋ ಅಂತ ಅನ್ಕೊಂಡೆ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅಳು ನಿಲ್ಲಿಸ್ಬಿಟ್ಲು. ಸ್ವಲ್ಪ ಮಗು ತೋರಿಸಿ ಈ ಕಡೆ. ಮೋಷನ್ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲ ಸರಿಗಾಗ್ತಿದೆ. ಏನು ತೊಂದರೆ ಇಲ್ಲ, ಗಾಬರಿ ಆಗ್ಬೇಡಿ. ಮಾಮ್, ನಮ್ಮಿಂದ ನಿನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಅದಕ್ಕೆ ನೀನು ನಮ್ಮನ್ನು ಬೈಬೋದು ಅಷ್ಟೇ. ಯಾಕೆ ಒಂದೆರಡೇ ಹೊಡೆದ್ಬಿಡು. ಈ ಥರ ಕೊರ್ಗಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. ಏನಾದರೂ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಣ ಪ್ಲೀಸ್. ನೀನು ಇಷ್ಟೊಂದು ಸ್ಟ್ರೆಸ್ ತಗೋಬೇಡಮ್ಮ. ಇದೆಲ್ಲ ನೀನ್ ಕೊಟ್ ಬಳುವಳಿನೇ. ಈಗ ಅದನ್ನ ಪ್ಯಾಚಪ್ ಮಾಡೋ ಅವಶ್ಯಕತೆ ಇಲ್ಲ. ಅಥರ್ವ, ವಿರಾಟ್, ಡಾಕ್ಟ್ರು ವಸುಂಧರಾಗೆ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಈಗ ಈ ಮಾತೆಲ್ಲ ಯಾಕೆ? ಸುಮ್ಮನೆ ಹೀಗೆ ನಿಂತ್ಕೊಂಡಿರೋದು ಬೇಡ, ನಡೀರಿ ಹೇಳ. ಡಾಕ್ಟ್ರು ಕಾಮನ್ ಆಗಿ ಹೇಳೋ ಡೈಲಾಗೇ ಅದು, ರೆಸ್ಟ್ ತಗೊಳ್ಳಿ, ನಥಿಂಗ್ ಟು ವರಿ ಅಂತ. ನಮ್ಮನೆ ಪರಿಸ್ಥಿತಿ ಅವ್ರಿಗೆ ಹೇಗೆ ಅರ್ಥ ಆಗ್ಬೇಕು? ಇಲ್ಲಿನ ಪ್ರಾಕ್ಟಿಕಾಲಿಟಿ ಡಾಕ್ಟರ್ಗೆ ಅರ್ಥ ಆಗದೆ ಹೋದ್ರು ವಸುಂಧರ ಕಂಡೀಷನ್ ಅರ್ಥ ಆಗಿರುತ್ತೆ ತಾನೆ? ಸರಿ, ನಡೀರೋ. ನಿಮ್ಮಮ್ಮ ರೆಸ್ಟ್ ತಗೊಳ್ಳಿ. ಅಮ್ಮೋರೆ, ಮೋಡ ಹಿಡಿಯಾಕ್ ಕಂಡ್ರು ಮಳೆ ಹನಿ ಬಿಡಿಯಾಗೇ ಬೀಳೋದು.